ನಾವು ಕೂಡ ಅದರಲ್ಲಿ ಕೊರತೆಗಳು ನಾವೇನಿದೆ ಅದು ಹುಡುಕ್ತಾ ಇದೀವಿ. ನಾವು ಒಂದು ರೆಗ್ಯುಲೇಟರಿ ಬಾಡಿ ಇಲ್ಲ, ಒಂದು ಲೈಸೆನ್ಸ್ ಇಲ್ಲ, ಒಂದು ಸೇಫ್ಟಿ ಇಲ್ಲ. ಆಮೇಲೆ ಎರಡನೇದು ಅದ್ರ ಒಳಗಡೆ ಯೂಸ್ ಆಗ್ತಾ ಇರೋಂಥದ್ದು ಏನು ಐಟಮು ಕರೆಕ್ಟ್ ಅಲ್ಲ. 350 ರೂಪಾಯಿ ಕೊಡೋವಂಥ ಐಟಮ್ ಏನು ಆಗ್ತಾ ಇದ್ದಾರೆ ಅದರಲ್ಲಿ? 1 kg ಡಾಗ್ ಫುಡ್ 350 ರೂಪಾಯಿ. ಅಂಥದ್ದು ಏನಾಗ್ತಾ ಇದ್ದಾರೆ 350 ರೂಪಾಯಿ ಹಾಕೋದಕ್ಕೆ? ಇವತ್ತಿನ ದಿನ 1 kg ಅಕ್ಕಿ 30 ರೂಪಾಯಿ, 1 kg ಚಿಕನ್ 170 ರೂಪಾಯಿ. ನೀವು 1 kg ಏನು ಪೆಟ್ ಫುಡ್ ಅಂತ ಹೇಳ್ತಾ ಇದ್ದೀರಾ, ಅದು 350 ರೂಪಾಯಿ. ಸೊ ಎಲ್ಲಿಂದ ಎಲ್ಲಿ? ಮಾರ್ಕೆಟಲ್ಲಿ ನಾಯಿ ಇದೆ ಅಂತ ಹೇಳಿದ್ರೆ ಅವ್ರ ಪ್ರಾಡಕ್ಟ್ ಸೇಲ್ ಆಗುತ್ತೆ ಅಂತ ಅವ್ರಿಗೆ ಅರ್ಥ ಅಲ್ವಾ? ಸೊ ಫಸ್ಟ್ ಆಫ್ ಆಲ್ ಆ ಮರಿ ಎಲ್ಲಿಂದ ಬರ್ತದೆ? ಡಾಗ್ ಬ್ರೀಡರೇ ತಾನೇ ಬ್ರೀಡ್ ಮಾಡಬೇಕಾಗಿರೋದು. ಸೊ ಡಾಗ್ ಬ್ರೀಡರ್ ಸೇಫ್ಟಿ ಮತ್ತು ಅವನ ಸಸ್ಟೈನಬಿಲಿಟಿ ಯಾರ ಜವಾಬ್ದಾರಿ? ಡಾಗ್ ಫುಡ್ ಮಾಡೋವಂಥ ಕಂಪ್ನಿ ಕೂಡ ಆ ಜವಾಬ್ದಾರಿ ತಗೋಬೇಕು. ಅದೇ ನಮ್ಮ ಕೂಗು, ನಮ್ಮ ಒಂದು ರೆಪ್ರೆಸೆಂಟೇಷನ್ ಅದೇನೆ. ದಟ್ ನೀವು ಡಾಗ್ ಬ್ರೀಡರ್ಸ್ ಅವ್ರನ್ನ ಕನ್ಸಿಡರ್ ಮಾಡಿಲ್ಲ. ಸರ್ ನಾನು ನೋಡಿದ್ದೀನಿ ಡಾಗ್ ಬ್ರೀಡರ್ಸ್ಗಳು ಈ ಸೂಪರ್ ಸ್ಟಾಕಿಸ್ಟು ಮತ್ತು ಹೋಲ್ಸೇಲರ್ ಹತ್ರ ಹೋಗ್ಬಿಟ್ಟು, ಸರ್ 12%, 13%, 12 ಇನ್ನೊಂದು % ಡಿಸ್ಕೌಂಟ್ ಕೊಡಿ ಅಂತ 1-2%ಗೆ ಗೋಗರಿತಾ ಇರ್ತಾರೆ ಸರ್ ಅಲ್ವಾ? ನಾನು ಹೇಳೋದೇನಂತೇಳಿದ್ರೆ, ಅವ್ನು ಸೂಪರ್ ಸ್ಟಾಕಿಸ್ಟ್ ಆಗಿರೋನು, ಕಂಪನಿ ಆಗಿರೋನು, ಇವನು ಹೋಲ್ಸೇಲರ್ ಆಗಿರೋದ್ರಿಂದ ಇವನಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೊಡು ಅಂತ ಹೇಳಬೇಕು ಅಲ್ವಾ? ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡೋ ಥರ ಇರಬೇಕು. ಕರೆಕ್ಟ್. ಸೊ ಆ ಒಂದು ಲೀಸ್ಟ್ ಕನ್ಸರ್ನು ಆ ಪೆಟ್ ಫುಡ್ ಮಾಡೋವಂಥ ಕಂಪ್ನಿಗೆ ಇಲ್ಲ ಅಂದಮೇಲೆ ಅಂಥ ಫುಡ್ ಕಂಪ್ನಿಗೆ ನಾವೆಂತಕ್ಕೆ ಸಪೋರ್ಟ್ ಮಾಡಬೇಕು ಅಲ್ವಾ? ನಾವು ಕೂಡ ಅದರಲ್ಲಿ ಕೊರತೆಗಳು ನಾವೇನಿದೆ ಅದು ಹುಡುಕ್ತಾ ಇದೀವಿ. ನಾವು ಒಂದು ರೆಗ್ಯುಲೇಟರಿ ಬಾಡಿ ಇಲ್ಲ, ಒಂದು ಲೈಸೆನ್ಸ್ ಇಲ್ಲ, ಒಂದು ಸೇಫ್ಟಿ ಇಲ್ಲ. ಆಮೇಲೆ ಎರಡನೇದು ಅದ್ರ ಒಳಗಡೆ ಯೂಸ್ ಆಗ್ತಾ ಇರೋವಂಥದ್ದು ಏನು ಐಟಮು ಕರೆಕ್ಟ್ ಅಲ್ಲ. 350 ರೂಪಾಯಿ ಕೊಡೋವಂಥ ಐಟಮ್ ಏನು ಆಗ್ತಾ ಇದ್ದಾರೆ ಅದರಲ್ಲಿ? 1 kg ಡಾಗ್ ಫುಡ್ 350 ರೂಪಾಯಿ. ಅಂಥದ್ದು ಏನಾಗ್ತಾ ಇದ್ದಾರೆ 350 ರೂಪಾಯಿ ಹಾಕೋದಕ್ಕೆ? ಇವತ್ತಿನ ದಿನ 1 kg ಅಕ್ಕಿ 30 ರೂಪಾಯಿ, 1 kg ಚಿಕನ್ 170 ರೂಪಾಯಿ. ನೀವು 1 kg ಏನು ಪೆಟ್ ಫುಡ್ ಅಂತ ಹೇಳ್ತಾ ಇದ್ದೀರಾ, ಅದು 350 ರೂಪಾಯಿ. ಸೊ ಎಲ್ಲಿಂದ ಎಲ್ಲಿ? ಆಮೇಲೆ ಇಲ್ಲಿರೋಂಥವ್ರು ಅರ್ಥ ಮಾಡ್ಕೋಬೇಕು ಸರ್, ಪೆಡಿಗ್ರಿ ಅನ್ನೋದು ಯುರೋಪಿಯನ್ ಕಂಟ್ರಿಲಲ್ಲಿ ಶುರು ಆಗಿರೋಂಥದ್ದು. ಪೆಡಿಗ್ರಿ, ರಾಯಲ್ ಕೆನಲ್, ಈ ಪಿಲ್ಲೆಟ್ಸ್ಗಳು, ಡಾಗ್ ಫುಡ್ ಇವೆಲ್ಲ ಯುರೋಪಿಯನ್ ಕಂಟ್ರಿಲಿ ಶುರು ಆಗಿದ್ದು. ಡ್ರೈ ಪೆಟ್ ಫುಡ್ ಎಂತಕ್ಕೆ ಶುರು ಆಯಿತು ಅಂದರೆ, ನೀರಿಂದಂತಲ್ಲ, ಅವರಲ್ಲಿ 6 months ವಿಂಟರ್ ಇರ್ತದೆ, 6 months ಇದಿರ್ತದೆ. ಆ ವಿಂಟರಲ್ಲಿ ಅವ್ರಿಗೆ ಊಟ ಹೊಂಚೋದೇ ಕಷ್ಟ ಆಗಿದೆ. ಆ್ಯಂಡ್ ಅವರಲ್ಲಿರುವಂಥ ಬ್ಯುಸಿ ಶೆಡ್ಯೂಲಲ್ಲಿ ಅವ್ರಿಗೆ ನಾಯಿಗೆ ಮತ್ತು ಬೆಕ್ಕುಗೆಲ್ಲ ಕುಕ್ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ ಅವ್ರಿಗೆ. ಸೊ ಈಸಿ ಫಾಸ್ಟ್ ಫುಡ್ ಅವ್ರಿಗೆ. ಸೊ ಹಾಗಾಗಿ ಅವ್ರು ಪೆಲೆಟ್ ಮಾಡಿ ಇಟ್ಕೊಂಡಿರ್ತಾರೆ. ನಾವುಗಳು ಹೆಂಗೆ ಸಂಡಿಗೆ ಮತ್ತು ಹಪ್ಪಳ ಮಾಡಿ ಇಟ್ಕೊಂಡಿರ್ತೀವಿ, ಅವರು ಪೆಲೆಟ್ ಮಾಡಿ ಇಟ್ಕೊಂಡಿರ್ತಾರೆ. ಬೇಕು ಅಂದಾಗ ಟಪ್ ಅಂತ ಹಾಲ್ಗೆ ಹಾಕ್ತಾರೆ, ಕೊಡ್ತಾರೆ, ತಿನ್ನಿಸ್ತಾರೆ, ಕಳಿಸ್ತಾರೆ. ಬಟ್ ನಮ್ದು ಹಂಗಲ್ವಲ್ಲ, ನಮ್ಮಲ್ಲಿ ಸಮೃದ್ಧವಾಗಿದೆಯಲ್ಲ, ಸಮೃದ್ಧವಾಗಿದೆಯಲ್ಲ ಸುಮ್ಮನೆ. ವೈ ಆರ್ ವಿ ಡಿಪೆಂಡಿಂಗ್ ಆನ್ ದಿ ಡ್ರೈ ಫುಡ್? ಆ್ಯಂಡ್ ಎರಡನೇದು ಆ ಒಂದು ಡ್ರೈ ಫುಡ್ಡು ನಿಮಗೆ 1 ವರ್ಷ, 1.5 ವರ್ಷ, 18 ತಿಂಗಳು, 24 ತಿಂಗಳು ಕೆಡಲ್ಲ ಅಂದರೆ ಏನರ್ಥ? ಎಂತ ಕೆಡಲ್ಲ? ಪ್ರಿಸರ್ವೇಟಿವ್ ಹಾಕಿರೋದನ್ನ ನೀವು ಹೆಂಗೆ ಅನಿಮಲ್ಗೆ ಹಾಕ್ತಾ ಇದ್ದೀರಾ? ನೀವು ಅನ್ಯಾಯ ಮಾಡ್ತಾ ಇಲ್ವ? ನೀವು ಲೈಸೆನ್ಸ್ ಇಸ್ಕೊಂಡಿಲ್ಲ ಅನ್ನೋಂಥದ್ದು ಬೇರೆ ಕೂಗಾದರೆ, ನೀವು ನಿಮ್ಮ ಪ್ರಾಣಿಗಳಿಗೆ ಅನ್ಯಾಯ ಮಾಡ್ತಾ ಇಲ್ವ? ಒಂದು ಹಾಕ್ತಾರ ಊಟ, ಏನು ಊಟ ಅದು? ಒಣಗಿರೋ ಊಟ, ಪೆಲ್ಲೆಟ್ಸ್. ಆ ಪೆಲ್ಲೆಟ್ಸಲ್ಲಿ ಏನಿದೆ? ಎಷ್ಟು ಸೇಫ್ಟಿ ಆಗಿದೆ? ಆಲ್ಟರ್ನೇಟ್ ಅಂತ ಹೇಳಿದ್ರೆ ನಾವೇನು ಹೇಳ್ಬೋದು? ಆ ಪೆಲ್ಲೆಟ್ ಮಾಡೋ ಅಂಥ ಪ್ರಾಸೆಸ್ ಏನಿದೆ ಅದನ್ನು ಸೈಡಲ್ಲಿ ಇಡಿ. ನಮ್ಮ ಒಂದು ದಿನ ಬಳಕೆ ಆಗಿರೋವಂಥದ್ದು ಏನಿದೆ, ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ದವಸ ಧಾನ್ಯಗಳು ಏನಾಗಿರ್ಬೋದು, ಇಲ್ಲ ಚಿಕನ್ನು, ಇನ್ನೊಂದು ಮತ್ತೊಂದು ಏನಿದೆ, ಅದನ್ನು ದಯವಿಟ್ಟು ನೀವು ಒಂದು ಮೀಲ್ ಅನ್ನೋ ಥರ ಪ್ರಿಪೇರ್ ಮಾಡಿ ಹಾಕಿ. ಕಾಸ್ಟ್ ವೈಸೂ ನಿಮಗೆ ಕ್ಲಿಯರ್ ಆಗ್ತದೆ.